ನಮಸ್ತೆ, ಹಾಯ್ ಮಕ್ಕಳೇ, ಗಣಿತ ಪಾಠಕ್ಕೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಲ್ಲ? ವೆರಿ ಗುಡ್. ಇಲ್ಲಿಯವರೆಗೆ ನಾವು ಸಮಯದ ಕುರಿತು ಹಲವಾರು ವಿಚಾರಗಳನ್ನು ತಿಳಿದುಕೊಂಡೆವು. ಸೆಕೆಂಡುಗಳು ಸೇರಿ ಮಿನಿಟು, ಮಿನಿಟುಗಳು ಸೇರಿ ಗಂಟೆ, ಗಂಟೆಗಳು ಸೇರಿ ದಿನ, ದಿನಗಳು ಸೇರಿ ಏನಾಗ್ತದೆ ವಾರ, ವಾರಗಳು ಸೇರಿ ತಿಂಗಳು, ತಿಂಗಳುಗಳು ಸೇರಿ ವರ್ಷ, ಹೀಗೆ ಕಾಲಚಕ್ರ ತಿರುಗುತ್ತಾ ಇರ್ತದೆ ಅಲ್ವಾ? ಸಮಯ ಚಕ್ರ ನಡೀತಾ ಇರ್ತದೆ. ಈಗ ಯಾವ ತಿಂಗಳಾಗಿದೆ? ಯಾವ ತಿಂಗಳು? ನವೆಂಬರ್ ಅಲ್ಲ? ಎಸ್. ಈ ತಿಂಗಳಿನಲ್ಲಿ ಒಂದು ವಿಶೇಷ ದಿನ ಇದೆ. ಈ ದಿನದಂದು ನೀವು ಚಂದದ ಉಡುಪು ಧರಿಸಿ ಶಾಲೆಗೆ ಹೋಗಿದ್ದೀರಿ. ಕಳೆದ ವರ್ಷ ಆಯ್ತಾ? ಶಾಲೆಗೆ ಹೋಗಿದ್ದೀರಿ. ಶಾಲೆಯಲ್ಲಿ ಕಾರ್ಯಕ್ರಮ ಇತ್ತು. ಸಿಹಿ ತಿಂಡಿ ಕೊಟ್ಟಿದ್ದಾರೆ. ಯಾವ ದಿನ? ಭಾರತದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಯಾವಾಗ ಹೇಳಿ? ಎಸ್, ನವೆಂಬರ್ 14 ಮಕ್ಕಳ ದಿನಾಚರಣೆ ಅಲ್ವಾ? ನವೆಂಬರ್ 14 ಮಕ್ಕಳ ದಿನಾಚರಣೆ. ನೋಡ, 14 ತಾರೀಕು ಯಾವ ದಿವಸ ಆಗಿದೆ ಹೇಳಿ? 14 ತಾರೀಕು ಈ ವರ್ಷ ಯಾವ ದಿವಸದಲ್ಲಿ ಬರ್ತದೆ? ಯಾವ ದಿವಸ? ಶನಿವಾರ. ವೆರಿ ಗುಡ್, ಶನಿವಾರ. ಹೇಗೆ ನಿಮಗೆ ಗೊತ್ತಾದ್ದು? ಹೇಗೆ? ನೀವು ಕ್ಯಾಲೆಂಡರ್ ನೋಡಿದ್ದಲ್ಲ? ಎಸ್, ನಿಮ್ಮ ಕೈಯಲ್ಲೆಲ್ಲ ಕ್ಯಾಲೆಂಡರ್ ಇದೆ. ಟೀಚರ್ ಹಿಂದಿನ ತರಗತಿಯಲ್ಲಿ ಹೇಳಿದ್ರು ಎಲ್ಲರೂ ಕ್ಯಾಲೆಂಡರ್ ಹಿಡಿದು ತಯಾರಾಗಬೇಕು ಅಂತ. ಹಾಗೆ ಎಸ್, ಕ್ಯಾಲೆಂಡರ್ ನೋಡಿದ ಕಾರಣ ನಿಮಗೆ ಗೊತ್ತಾಯ್ತಲ್ವಾ? ನೋಡಿ, ದಿನ, ತಾರೀಕು, ತಿಂಗಳು ಹಾಗೂ ಇನ್ನಿತರ ಹಲವಾರು ವಿಚಾರಗಳನ್ನು ತಿಳಿಲಿಕ್ಕೆ ನಾವು ಕ್ಯಾಲೆಂಡರ್ ಅನ್ನು ಬಳಸ್ತೇವೆ. ಓಕೆ? ಎಸ್, ಕ್ಯಾಲೆಂಡರ್. ಈ ಕ್ಯಾಲೆಂಡರ್ ಎಂಬ ಪದ ಇಟ್ಕೊಂಡದ್ದು ಹೇಗೆ? ಹೇಗೆ? ರೋಮನ್ ಕಾಲ. ರೋಮನ್ ನೆನಪುಂಟಾ? ರೋಮನ್ ಸಂಖ್ಯಾ ಪದ್ಧತಿ, ಹಿಂದಿನ ಕಾಲದಲ್ಲಿದ್ದ ಸಂಖ್ಯಾ ಪದ್ಧತಿ. ಎಸ್, ಆ ಕಾಲದಲ್ಲಿ, ರೋಮನ್ ಕಾಲದಲ್ಲಿ ಅವರು ಒಂದು ಕಾಲ ನಿರ್ಣಯ ಪಟ್ಟಿ ತಯಾರಿಸಿದ್ರು ಈ ರೀತಿ. ಎಸ್, ಆ ಕಾಲ ನಿರ್ಣಯ ಪಟ್ಟಿಯಲ್ಲೇ ಮೊದಲನೇ ತಿಂಗಳಿನ ಹೆಸರು ಕ್ಯಾಲೆಂಡ್ಸ್ ಎಂದಾಗಿತ್ತು. ಆ ಮೊದಲನೇ ತಿಂಗಳಿನ ಹೆಸರಿನಿಂದ ಅಂದರೆ ಕ್ಯಾಲೆಂಡ್ಸ್ನಿಂದ ಕ್ಯಾಲೆಂಡರ್ ಎಂಬ ಪದ ಹುಟ್ಟಿಕೊಂಡಿತ್ತು. ಆಯ್ತಾ? ಲ್ಯಾಟಿನ್ ಪದ ಕ್ಯಾಲೆಂಡಿ ಎಂಬ ಪದದಿಂದಲೂ ಕ್ಯಾಲೆಂಡರ್ ಹುಟ್ಟಿಕೊಂಡದ್ದು ಅಂತ ಹೇಳ್ತಾರೆ. ಎಸ್, ನೋಡಿ, ಈಗ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಬಳಕೆಯಲ್ಲಿರುವ ಕ್ಯಾಲೆಂಡರ್ ಯಾವುದು ಗೊತ್ತುಂಟಾ? ಗ್ರೆಗೋರಿಯನ್ ಕ್ಯಾಲೆಂಡರ್. ಈಗ ಬಳಕೆಯಲ್ಲಿರುವುದೆಲ್ಲ ಗ್ರೆಗೋರಿಯನ್ ಕ್ಯಾಲೆಂಡರ್ ಆಗಿದೆ. ಅಂದರೆ ನಾವೀಗ ನೋಡುವಂತಹ ಕ್ಯಾಲೆಂಡರ್ ಅನ್ನು ದಿನ, ತಾರೀಕು, ತಿಂಗಳುಗಳಾಗಿ ವಿಭಾಗಿಸಿ ಸರಿಯಾದ ರೀತಿಯಲ್ಲಿ ಕ್ಯಾಲೆಂಡರ್ ಅನ್ನು ರೂಪಿಸಿದ್ದು. ಯಾರು ಗೊತ್ತುಂಟಾ ಈ ರೀತಿಯಾಗಿ ಕ್ಯಾಲೆಂಡರ್ ಅನ್ನು ರೂಪಿಸಿದ್ದು? ಗ್ರೆಗೋರಿಯಸ್ ಮಾರ್ಪಾಪ. ಯಾರು? ಗ್ರೆಗೋರಿಯಸ್ ಮಾರ್ಪಾಪ. ಅದರಿಂದಾಗಿಯೇ ಕ್ಯಾಲೆಂಡರ್ಗೆ ಹೆಸರು ಗ್ರೆಗೋರಿಯನ್ ಕ್ಯಾಲೆಂಡರ್.
ಗೊತ್ತಾಯ್ತಾ? ಎಸ್. ಈಗ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಆಧಾರದಲ್ಲಿ ಆಗಿದೆ ಕ್ಯಾಲೆಂಡರ್ಗಳು ಇರುವಂಥದ್ದು. ಓಕೆ, ಎಸ್ ಮಕ್ಕಳೇ, ನೋಡ ಎಲ್ಲರ ಕೈಯಲ್ಲಿ ಈಗ ಕ್ಯಾಲೆಂಡರ್ ಇದೆ ಅಲ್ವಾ? ನೋಡ, ನವಂಬರ್ ತಿಂಗಳು ಎಲ್ಲರೂ ತೆಗೀರಿ. ನವಂಬರ್ ತಿಂಗಳು ಸಿಕ್ಕಿತಾ? ಎಸ್, ನೋಡಿ ನವಂಬರ್ ತಿಂಗಳಿನ ಕ್ಯಾಲೆಂಡರ್ ಆಗಿದೆ ಈಗ ನಮ್ಮ ಕೈಯಲ್ಲಿ ಇರುವಂಥದ್ದು. ಏನೆಲ್ಲ ಕೊಟ್ಟಿದ್ದಾರೆ ಕ್ಯಾಲೆಂಡರ್ನಲ್ಲಿ? ಏನೆಲ್ಲ ಇದೆ? ತಾರೀಕು ಇದೆ, ದಿವಸದ ಹೆಸರು ಇದೆ, ಏನು ತಿಂಗಳು ಇದೆ, ಮತ್ತೆ ವಿಶೇಷ ದಿನಗಳು ಇದೆ ಅಲ್ವಾ? ಮತ್ತೆ ಏನಿದೆ? ವಿಶೇಷ ದಿನಗಳನ್ನು ಬೇರೆ ಬಣ್ಣದಲ್ಲಿ ಸೂಚಿಸಿದಾರಲ್ಲ, ಕೆಂಪು ಬಣ್ಣದಲ್ಲಿ ಅಲ್ವಾ? ಮತ್ತೆ ನೋಡಿ, ಎಲ್ಲ ದಿನಗಳು ಒಂದೇ ಬಣ್ಣದಲ್ಲಿದೆ, ಒಂದು ದಿನ ಮಾತ್ರ ಬೇರೆ ಬಣ್ಣದಲ್ಲಿದೆ. ಒಂದು ದಿನ ಮತ್ತೆ ಅದರ ತಾರೀಕುಗಳು ಬೇರೆ ಬಣ್ಣದಲ್ಲಿ. ಅದ್ಯಾವುದು? ಹೌದಾ? ಆದಿತ್ಯವಾರ ಅಲ್ಲ? ನವೆಂಬರ್ ಅಲ್ಲಿ ಮಾತ್ರವಾ? ನೋಡಿ, ಅಲ್ಲ, ಎಲ್ಲ ತಿಂಗಳುಗಳಲ್ಲಿಯೂ ಆದಿತ್ಯವಾರ ಮತ್ತು ಆ ತಾರೀಕುಗಳು ಎಲ್ಲವೂ ಕೆಂಪು ಬಣ್ಣದಲ್ಲಿ. ಯಾಕೆ? ಆದಿತ್ಯವಾರ ರಜಾ ದಿನ, ಸಂಡೇ ಈಸ್ ಹಾಲಿಡೇ. ಇನ್ನೇನು ಕೊಟ್ಟಿದ್ದಾರೆ? ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನದ ಸಮಯವನ್ನು ಕೊಟ್ಟಿದ್ದಾರೆ ಅಲ್ಲ? ಇನ್ನು ಕೆಳಗಡೆ ನೋಡಿ, ವಿಶೇಷ ದಿನಗಳನ್ನು ಪಟ್ಟಿ ಮಾಡಿದ್ದಾರೆ ಅಲ್ವಾ? ಎಸ್. ಇನ್ನು ಇಲ್ಲಿ ಮೇಲೆ ನೋಡಿ, ರಾಷ್ಟ್ರೀಯ ಶಕವರ್ಷ ಕೊಟ್ಟಿದಾರಲ್ವಾ? ಕಾರ್ತಿಕ ಅಗ್ರಹಾಯನ ಅಂತ ಇದೆ. ಕಾರ್ತಿಕ ಅಗ್ರಹಾಯನ ನೆನಪು ಬರ್ತದಾ? ಎಸ್. ಮತ್ತೆ ನೋಡುವ, ಇನ್ನೇನು ಕೊಟ್ಟಿದ್ದಾರೆ? ಹಿಜ್ರಾ ವರ್ಷ, ಹಿಜ್ರ ಶಕೆ ಅಂತ ಕೊಟ್ಟಿದ್ದಾರೆ. ಹಿಜ್ರಾ ವರ್ಷ, ರಬಿಲಾವಲ್, ರಬಿಲಾಖರ್ ಅಲ್ಲ? ಎಸ್, ತಿಂಗಳ ಹೆಸರು ಅಲ್ಲಿದೆ. ಇನ್ನು ಬೇರೆ ಏನಿದೆ? ಸೌರಮಾನ ತಿಂಗಳುಗಳಿದೆ ಅಲ್ವಾ? ತುಲಾ, ವೃಶ್ಚಿಕ ಅಂತ ಬರೆದಿದ್ದಾರೆ ಅಲ್ಲ? ಎಸ್. ಮತ್ತೆ ತುಳು ತಿಂಗಳುಗಳನ್ನು ಕೊಟ್ಟಿದ್ದಾರೆ ಅಲ್ವಾ? ಇನ್ನು ಕೂಡ ಹಲವಾರು ವಿಚಾರಗಳು ಇದೆ, ನಾವು ಒಂದೊಂದಾಗಿ ನೋಡೋಣ. ಓಕೆ ಮಕ್ಕಳೇ, ನೋಡಿ, ನಾವೀಗ ಬಳಸುತ್ತಿರುವಂಥದ್ದು ಇಂಗ್ಲಿಷ್ ವರ್ಷದ ಕ್ಯಾಲೆಂಡರ್, ಅಂದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಆಧಾರದಲ್ಲಿ ರಚಿತವಾದಂತಹದ್ದಾಗಿದೆ ಇಂಗ್ಲಿಷ್ ವರ್ಷದ ಕ್ಯಾಲೆಂಡರ್. ಓಕೆ, ಎಸ್. ಇಂಗ್ಲಿಷ್ ತಿಂಗಳುಗಳು, ಇದರಲ್ಲಿ ಬರುವಂಥದ್ದು ಇಂಗ್ಲಿಷ್ ತಿಂಗಳುಗಳಾಗಿದೆ. ಯಾವುದೆಲ್ಲ ತಿಂಗಳುಗಳು ಬರ್ತದೆ ಹೇಳಿ? ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಎಷ್ಟು ತಿಂಗಳುಗಳಾಯ್ತು? 12 ತಿಂಗಳುಗಳಾಯ್ತಲ್ವಾ? ಎಸ್. ಇಂಗ್ಲಿಷ್ ವರ್ಷದ ಮೊದಲನೇ ತಿಂಗಳು ಯಾವುದು? ಜನವರಿ. ಕೊನೆಯ ತಿಂಗಳು ಡಿಸೆಂಬರ್. ವೆರಿ ಗುಡ್. ನೋಡುವ, ಈ ಒಂದು ವರ್ಷದಲ್ಲಿ ಎಷ್ಟು ದಿನಗಳಿವೆ ಅದು ನೀವು ಮಾಡ್ಬೇಕು ಆಯ್ತಾ? ನೀವು ನಿಮ್ಮ ನೋಟ್ ಬುಕ್ ನಲ್ಲಿ ಜನವರಿ ಅಂತ ಬರೆದು ದಿನಗಳ ಸಂಖ್ಯೆ ಬರಿಬೇಕು. ಫೆಬ್ರವರಿ ದಿನಗಳ ಸಂಖ್ಯೆ, ಮಾರ್ಚ್ ದಿನಗಳ ಸಂಖ್ಯೆ, ಹೀಗೆ 12 ತಿಂಗಳನ್ನು ಬರೆದು ದಿನಗಳ ಸಂಖ್ಯೆ ಬರೆದು ಒಟ್ಟು ದಿನಗಳನ್ನು ನೀವು ಕಂಡು ಹಿಡಿಬೇಕು. ನೆಕ್ಸ್ಟ್ ಕ್ಲಾಸಿನಲ್ಲಿ ಟೀಚರು ಕೇಳ್ತಾರೆ. ಆಯ್ತಾ? ಸರಿ ಮಕ್ಕಳೇ, ಇನ್ನು ಮುಂದೆ ಇರುವಂತದ್ದು ಶಕವರ್ಷ ಅಲ್ವಾ? ಅಲ್ಲಿ ಕೊಟ್ಟಿದ್ದಾರೆ ಕ್ಯಾಲೆಂಡರ್ ನಲ್ಲಿ ನೋಡಿ, ಶಕವರ್ಷ ಅಲ್ವಾ? ಶಕವರ್ಷ 1942. ರಾಷ್ಟ್ರೀಯ ಶಕ 1942 ಅಂತ ಕೊಟ್ಟಿರ್ತಾರೆ. ಕಾಣ್ತದಾ? ಎಸ್. ಜೊತೆಗೆ ಅಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ ಏನೋ, ಕಾರ್ತಿಕ ಅಗ್ರಹಾಯನ. ಕಾರ್ತಿಕ ಅಗ್ರಹಾಯನ. ಈ ಹೆಸರುಗಳನ್ನು ನೀವೆಲ್ಲಿಯೋ ಕೇಳಿದ್ದೀರಿ ಅಲ್ವಾ? ಎಲ್ಲಿ ಕೇಳಿದ್ದೀರಿ? ಕನ್ನಡ ಪಾಠದಲ್ಲಿ, ದೀಪಾವಳಿ ಪಾಠದ 2ನೇ ಭಾಗದಲ್ಲಿ ಟೀಚರು ನಿಮಗೆ ಈ ತಿಂಗಳುಗಳನ್ನೆಲ್ಲ ಪರಿಚಯಿಸಿದ್ದಾರೆ. ನೆನಪು ಬಂತಾ? ಬಂತು ಅಲ್ಲ? ಎಸ್. ಕಾರ್ತಿಕ ಅಗ್ರಹಾಯನ ಚಾಂದ್ರಮಾನ ತಿಂಗಳುಗಳಾಗಿದೆ. ಸೊ ಶಕವರ್ಷದಲ್ಲಿ ಚಾಂದ್ರಮಾನ ತಿಂಗಳುಗಳಾಗಿದೆ ಬಳಕೆಯಲ್ಲಿರುವಂಥದ್ದು. ಚಂದ್ರನನ್ನು ಆಧಾರವಾಗಿಟ್ಟುಕೊಂಡಾಗಿದೆ ಏನೋ ಶಕವರ್ಷದ ಕ್ಯಾಲೆಂಡರ್ ಇರುವಂಥದ್ದು. ಹಾಗಾದ್ರೆ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರು, ಗ್ರೆಗೋರಿಯನ್ ಕ್ಯಾಲೆಂಡರು, ಅದು ಸೂರ್ಯನ ಆಧಾರದಲ್ಲಿ, ಸೂರ್ಯನನ್ನು ಆಧಾರವಾಗಿ ಇಟ್ಟುಕೊಂಡು ರಚಿತವಾದಂತಹ ಕ್ಯಾಲೆಂಡರ್ ಆಗಿದೆ ಗ್ರೆಗೋರಿಯನ್ ಕ್ಯಾಲೆಂಡರ್.
ಚಂದ್ರನನ್ನು ಆಧಾರವಾಗಿ ಅಂದರೆ ಚಂದ್ರನ ಚಲನೆಗಳನ್ನು ಆಧಾರವಾಗಿಟ್ಟುಕೊಂಡು ರಚಿತವಾದ ಕ್ಯಾಲೆಂಡರ್ ಆಗಿದೆ ಶಕವರ್ಷ ಕ್ಯಾಲೆಂಡರ್. ಕ್ರಿಸ್ತಶಕ 78ರಲ್ಲಿ ಆಗಿದೆ ಶಕವರ್ಷ ಆರಂಭ ಆದದ್ದು. ಇನ್ನು ಯಾವುದೆಲ್ಲ ತಿಂಗಳುಗಳಿದೆ ಒಮ್ಮೆ ನೆನಪಿಸುವ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತಿಕ, ಪುಷ್ಯ, ಮಾಘ, ಫಾಲ್ಗುಣ. ಮೊದಲನೇ ತಿಂಗಳು ಯಾವುದು? ಶಕ ವರ್ಷದಲ್ಲಿ ಮೊದಲನೇ ತಿಂಗಳು ಯಾವುದು? ಚೈತ್ರ. ಕೊನೆಯ ತಿಂಗಳು ಫಾಲ್ಗುಣ. ಓಕೆ, ಎಸ್. ಹಾಗಾದರೆ ಮುಂದಿನದ್ದು ನೋಡುವ. ಕೊಲ್ಲ ವರ್ಷ ಅಲ್ವಾ? ನಮಗಲ್ಲಿ ಸೌರಮಾನ ತಿಂಗಳುಗಳನ್ನು ಕಾಣ್ತದೆ. ತುಲಾ, ವೃಶ್ಚಿಕ. ಈ ಕೊಲ್ಲ ವರ್ಷ ಎಂಬುದು ಸೌರಮಾನ ತಿಂಗಳುಗಳನ್ನು ಆಧರಿಸಿ ರಚಿತವಾದಂತಹ ಕ್ಯಾಲೆಂಡರ್ ಆಗಿದೆ. ಕೊಲ್ಲ ವರ್ಷ ಅಂದರೆ ಮಲಯಾಳ ಕ್ಯಾಲೆಂಡರ್ ಆಗಿದೆ. ಅದರಲ್ಲಿ ಬರುವಂಥದ್ದು ಮಲಯಾಳ ತಿಂಗಳುಗಳು ಆಗಿದೆ. ನೋಡಿ, ಕ್ರಿಸ್ತಶಕ 825ರಲ್ಲಿ ಆಗಿದೆ ಕೊಲ್ಲ ವರ್ಷ ಆರಂಭ ಆದದ್ದು. ನಿಮಗೆ ಗೊತ್ತಿರಬೇಕದು. ಕ್ರಿಸ್ತಶಕ 825ರಲ್ಲಿ ಕೊಲ್ಲ ವರ್ಷ ಆರಂಭವಾಯಿತು. ಕೊಲ್ಲ ವರ್ಷ ಕ್ಯಾಲೆಂಡರ್ನ ತಿಂಗಳುಗಳು ಯಾವುದು ಅಂತೊಮ್ಮೆ ನೋಡುವ. ಚಿಂಗಂ, ಕನ್ನಿ, ತುಲಾ, ವೃಶ್ಚಿಕಂ, ಧನು, ಮಕರಂ, ಕುಂಭಂ, ಮೀನಂ, ಮೇಡಂ, ಇಡವಂ, ಮಿಥುನಂ, ಕರ್ಕಟಕಂ. ಎಸ್, ನಮ್ಮ ಕ್ಯಾಲೆಂಡರ್ನಲ್ಲಿ ಹೀಗೆ ಕಾಣ್ತದೆಯಾ? ಈಗ ನಮ್ಮ ಹತ್ರ ಎಲ್ಲ ಇರುವುದು ಕನ್ನಡ ಕ್ಯಾಲೆಂಡರ್ಗಳಾಗಿದೆ. ಇದು ಮಲಯಾಳದ ಕ್ಯಾಲೆಂಡರ್ನಲ್ಲಿ ಬರುವಂಥದ್ದಂದ್ರೆ ಮಲಯಾಳ ತಿಂಗಳುಗಳು, ಮಲಯಾಳ ಕ್ಯಾಲೆಂಡರ್. ಸೊ ಕೊಲ್ಲ ವರ್ಷ ಮತ್ತು ಸೌರಮಾನ ತಿಂಗಳುಗಳು, ಕೊಲ್ಲ ವರ್ಷದ ತಿಂಗಳುಗಳು ಮತ್ತು ಸೌರಮಾನದ ತಿಂಗಳುಗಳು ಒಂದೇ. ಅಲ್ಲಿ ಕೆಲವೊಂದು ತಿಂಗಳು ಮಾತ್ರ ಏನೋ ವ್ಯತ್ಯಾಸ ಇರುವಂಥದ್ದು. ನೋಡಿ ನೋಡಿ ಈ ಪಟ್ಟಿ ನೋಡಿ. ಮೇಷ ಅಂತ ಇದ್ದದ್ದು ಕೊಲ್ಲ ವರ್ಷದಲ್ಲಿ ಮೇಡಂ. ಮತ್ತೆ ವೃಷಭ ಅಂತ ಇದ್ದದ್ದು ಕೊಲ್ಲ ವರ್ಷದಲ್ಲಿ ಇಡವಂ. ಮತ್ತೆ ಇಲ್ಲಿ ಬದಲಾವಣೆ ಇದೆ ನೋಡಿ. ಮತ್ತೆಲ್ಲ ಒಂದೇ ರೀತಿ ಇಲ್ವಾ? ಬದಲಾವಣೆ ಇರುವುದು ಸಿಂಹದಲ್ಲಿ ಅಲ್ವಾ? ಇಲ್ಲಿ ಸಿಂಹ ಇದ್ರೆ ಅಲ್ಲೇ ಚಿಂಗಂ ಆಗಿದೆ. ಸೊ ನಮಗೆ ಈ ಕೊಲ್ಲ ವರ್ಷದ ತಿಂಗಳುಗಳನ್ನು ನಮ್ಮಲ್ಲಿರುವ ಕನ್ನಡ ಕ್ಯಾಲೆಂಡರ್ ಅಲ್ಲಿಯೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕೊಲ್ಲ ವರ್ಷ ಕ್ಯಾಲೆಂಡರ್ ಸೌರಮಾನ ತಿಂಗಳುಗಳನ್ನು ಆಧರಿಸಿರುವ ಕಾರಣ ಇದು ಯಾವುದರ ಆಧಾರದಲ್ಲಿ ರಚಿತವಾಗಿರ್ತದೆ? ಸೂರ್ಯನನ್ನು ಆಧಾರವಾಗಿಟ್ಟುಕೊಂಡು ರಚಿಸಲ್ಪಟ್ಟಂತಹ ಕ್ಯಾಲೆಂಡರ್ ಆಗಿದೆ. ಕೊಲ್ಲ ವರ್ಷದ ಮೊದಲನೇ ತಿಂಗಳು ಯಾವುದು? ಕೊಲ್ಲ ವರ್ಷದ ಮೊದಲನೇ ತಿಂಗಳು ಚಿಂಗಂ. ಕೊನೆಯ ತಿಂಗಳು ಕರ್ಕಟಕಂ ಅಲ್ವಾ? ಎಸ್, ವೆರಿ ಗುಡ್. ನೆಕ್ಸ್ಟ್ ಇನ್ನು ಅಲ್ಲಿ ಇನ್ನೊಂದು ಕಾಣ್ತಾ ಇದೆ, ಹಿಜಿರಾ ಶಕೆ. ಹಿಜಿರಾ ಶಕೆ ಇದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಕನ್ನಡ ಕ್ಲಾಸಿನಲ್ಲಿ. ಎಸ್, ಹಿಜಿರಾ ಶಕೆ ಅದರಲ್ಲಿ ಬರುವಂತಹ ಆ ಕ್ಯಾಲೆಂಡರ್ ನಲ್ಲಿ ಬರುವಂತಹ ಹಿಜ್ರಾ ವರ್ಷದಲ್ಲಿ ಬರುವಂತಹ ತಿಂಗಳುಗಳು ಮುಸ್ಲಿಂ ತಿಂಗಳುಗಳು ಅಲ್ವಾ? ಮುಸ್ಲಿಂ ಸಮುದಾಯದವರು ಸಾಧಾರಣ ಅನುಸರಿಸುವಂತಹ ಒಂದು ಕ್ಯಾಲೆಂಡರ್ ಆಗಿದೆ. ಇದರಲ್ಲಿ ಬರುವಂತಹ ತಿಂಗಳುಗಳು ಹೇಗೆ ರಚಿಸಲ್ಪಟ್ಟಿದೆ? ಇದು ಚಂದ್ರನನ್ನು ಆಧಾರವಾಗಿರಿಸಿಕೊಂಡು ರಚಿಸಲ್ಪಟ್ಟಿದೆ. ಸೊ ಇದರಲ್ಲಿ ಬರೋ ತಿಂಗಳುಗಳು ಯಾವುದು ಅಂತ ನೋಡೋಣ. ಮೊಹರಂ, ಸಫರ್, ರಬಿಲಾವಲ್, ರಬಿಲಾಕರ್, ಜಮಾದಿಲಾವಲ್, ಜಮಾದಿಲಾಕರ್, ರಜಬ್, ಶಾಬಾನ್, ರಂಜಾನ್, ಶವ್ವಾಲ್, ಜುಲ್ಕಾಯದ್, ಜಿಲ್ಹಜ್. ಯಾವುದು ಮೊದಲನೇ ತಿಂಗಳು? ಹಿಜ್ರಾ ವರ್ಷದ ಮೊದಲನೇ ತಿಂಗಳು ಯಾವುದು? ಮೊಹರಂ. ಕೊನೆಯ ತಿಂಗಳು ಯಾವುದು? ಜಿಲ್ಹಜ್ ಅಲ್ಲ? ಎಸ್ ಮಕ್ಕಳೇ, ನೋಡಿ ಈ ಕ್ಯಾಲೆಂಡರ್ನಲ್ಲಿ ಇವಿಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ ಅಲ್ವಾ? ಎಸ್, ಇನ್ನು ದಿನಗಳು ಕೂಡ ಹಾಗೆ. ಇಂಗ್ಲಿಷ್ನಲ್ಲಿ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಲ್ವಾ? ನಾವು ಕನ್ನಡದಲ್ಲಿ ಹೇಳ್ತೇವೆ ಆದಿತ್ಯ, ಎಸ್, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಎಷ್ಟು ದಿನಗಳು? 7 ದಿನಗಳಲ್ಲ? ಇದೆಯಲ್ಲಿಂದ ಬಂದದ್ದು? ನೋಡಿ, ಈ ದಿನಗಳಿಗೆ ಹೆಸರು ಕೊಟ್ಟದ್ದು ಹೇಗೆ ಗೊತ್ತುಂಟಾ? ಸೂರ್ಯನಿಗೆ ಸುತ್ತುವ ಗ್ರಹಗಳನ್ನು ಹೊಂದಿಕೊಂಡಾಗಿದೆ ಹೆಸರು ಕೊಟ್ಟದ್ದು. ನೋಡಿ, ಆದಿತ್ಯವಾರ ಸೂರ್ಯ, ಸೋಮ
ಸೋಮವಾರ ಚಂದ್ರ, ಮಂಗಳವಾರ ಮಂಗಳ ಗ್ರಹ, ಬುಧವಾರ ಬುಧ ಗ್ರಹ, ಗುರುವಾರ ಗುರುಗ್ರಹ, ಶುಕ್ರವಾರ ಶುಕ್ರಗ್ರಹ, ಶನಿವಾರ ಶನಿಗ್ರಹ. ಹೀಗೆ ಸೂರ್ಯನಿಗೆ ಸುತ್ತುವ ಗ್ರಹಗಳನ್ನು ಹೊಂದಿಕೊಂಡಾಗಿದೆ ದಿನಗಳಿಗೆ ಹೆಸರು ಕೊಟ್ಟಿರುವಂಥದ್ದು ಮಕ್ಕಳೇ. ಆಯ್ತಾ? ಇನ್ನು ಹಲವಾರು ವಿಚಾರಗಳನ್ನು ನಾವು ಕಲಿಯೋಣ. ನೋಡ, ನಮಗೆ ಸಾಧಾರಣ ಹೊಸ ವರ್ಷ ಆರಂಭ ಆಗುದು ಯಾವಾಗ? ಜನವರಿ 1 ತಾರೀಕು ಅಲ್ವಾ? ಎಸ್, ಜನವರಿ 1 ತಾರೀಕಿಗೆ ನಾವು ಶುಭಾಶಯ ಪತ್ರ ಎಲ್ಲ ಮಾಡಿ ಶಾಲೆಯಲ್ಲಿ ಕಳಿಸಿದ್ದೇವೆ ಅಲ್ವಾ? ನಮ್ಮ ಗೆಳಯರಿಗೆಲ್ಲ ಕೊಟ್ಟಿದ್ದೇವೆ ಅಲ್ವಾ? ಹಾಗಾದ್ರೆ ಶಕ ವರ್ಷದಲ್ಲಿ ಹೊಸ ವರ್ಷ ಆರಂಭವಾಗುವುದು ಯಾವಾಗ? ಯಾವಾಗ? ಶಕ ವರ್ಷದ ಮೊದಲನೇ ತಿಂಗಳು ಯಾವುದು? ಚೈತ್ರ ಅಲ್ಲ? ಹಾಗಾದ್ರೆ ನಿಮ್ಗೊಮ್ಮೆ ಕಂಡು ಹಿಡಿಬಹುದಾ ಯಾವಾಗ ಬರ್ತದೆ ಅಂತ? ಕ್ಯಾಲೆಂಡರ್ ಇದೆಲ್ಲ ಕೈಯಲ್ಲಿ. ಹಾಗಾದ್ರೆ ಈಗ ಚೈತ್ರ ತಿಂಗಳು ಎಲ್ಲಿ ಬರ್ತದೆ ಅಂತ ನೋಡ್ಬೇಕು. ಹೇಗೆ ನೋಡ್ತೀರಿ? ರಾಷ್ಟ್ರೀಯ ಶಕ ಅಂತ ಬರದಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ, ಅಲ್ಲಿ ಎಲ್ಲಿ ಚೈತ್ರ ಸಿಗ್ತದೆ ಅಂತ ಹುಡುಕಿ, ಎಲ್ಲಾ ತಿಂಗಳುಗಳಲ್ಲಿ ಹುಡುಕಿ. ನೋಡ, ಬೇಗ ಹುಡುಕಿ. ಸಿಕ್ಕಿತಾ? ಸಿಕ್ಕಿತು. ಎಲ್ಲಿ? ಮಾರ್ಚಿನ ಕ್ಯಾಲೆಂಡರ್ ಅಲ್ಲಿ ಇದೆ ಅಂತೆ ಚೈತ್ರ ಅಂತ ಬರೆದು ಮೇಲೆ ನೋಡಿ. ಎಲ್ಲರೂ ಮಾರ್ಚಿನ ಕ್ಯಾಲೆಂಡರ್ ತೆಗೀರಿ. ಚೈತ್ರ ಉಂಟಾ ನೋಡಿ? ಚೈತ್ರ ಉಂಟಲ್ಲ ನೋಡಿ. ಇನ್ನು ಹೇಗೆ ಕಂಡುಹಿಡಿಯುವುದು? ಚೈತ್ರ 1 ತಾರೀಕು ಅಲ್ವಾ? ಎಸ್, ಅದು ಎಲ್ಲಿದೆ ಅಲ್ಲಿ ನೋಡಿ. ಎಲ್ಲಿದೆ? ಹೇಗೆ ಕಂಡು ಹಿಡಿಯುವುದು ನೋಡಿ. ಅದಕ್ಕೆ ಏನ್ ಮಾಡಬೇಕು? 1ನೇ ತಾರೀಕು ಬರ್ದ ಕೋಣೆ ನೋಡಿ. 1ನೇ ತಾರೀಕು ಬರ್ದ ಕೋಣೆಯನ್ನು ನೋಡಿ. ಎಸ್, ಈಗ ನಿಮ್ಮ ಕೈಯಲ್ಲಿರುವುದು ಮಾರ್ಚ್ ತಿಂಗಳ ಕ್ಯಾಲೆಂಡರ್ ಆಗಿದೆ. ಅದರಲ್ಲಿ 1ನೇ ಕೋಣೆ ಬರ್ದದನ್ನು ನೋಡಿ. 1ನೇ ಕೋಣೆಯಲ್ಲಿ ಏನ್ ಕೊಟ್ಟಿದ್ದಾರೆ? 1 ಅಂತ ಬರ್ದಿದ್ದಾರೆ ಅಲ್ಲ? ಆ 1 ಅಂತ ಬರದರ ಎಡ ಬದಿ ನೋಡಿ. ಎಡ ಬದಿಯ ಮೇಲ್ಗಡೆ ನೋಡಿ, ಫಾಲ್ಗುಣ ಅಂತ ಕಾಣ್ತದೆ ಅಲ್ವಾ? ಫಾಲ್ಗುಣ 11 ಅಂತ ಬರ್ದಿದಾರಲ್ಲ. ಫಾಲ್ಗುಣ ಅಂತ ಬಂದಿರುವುದು ನಮ್ಮ ಶಕ ವರ್ಷದ ತಿಂಗಳು. ಎಡಭಾಗದಲ್ಲಿ ಮೇಲೆ ಫಾಲ್ಗುಣ ಅಂತ ಬರ್ದಿದ್ದಾರೆ. ಎಡಭಾಗದಲ್ಲಿ ಕೆಳಗಡೆ ಏನ್ ಬರ್ದಿದ್ದಾರೆ? ಯಾವ ತಿಂಗಳು ಬರ್ದಿದ್ದಾರೆ? ರಜಬ್ 5 ಅಂತ ಬರ್ದಿದ್ದಾರೆ. ಇನ್ನು 1 ತಾರೀಕು ಬರ್ದದ್ರ ಬಲಭಾಗದಲ್ಲಿ ಏನಿದೆ? ಬಲಭಾಗದಲ್ಲೇ ಕುಂಭ ಅಂತ ಬರ್ದಿದ್ದಾರೆ ಮಕ್ಕಳೇ. ಕುಂಭ ಇದು ಕೊಲ್ಲ ವರ್ಷದ ತಿಂಗಳು, ರಜಬ ಹಿಜ್ರಾ ವರ್ಷದ ತಿಂಗಳು, ಫಾಲ್ಗುಣ ಶಕ ವರ್ಷದ ತಿಂಗಳುಗಳಾಗಿದೆ. ಸರಿ. ಇನ್ನು ಈ ಕಾಸರಗೋಡ ಏನಾದೇ ಕ್ಯಾಲೆಂಡರ್ ಆಗಿದೆ, ಅದರಲ್ಲಿ ಇದೇ ರೀತಿಯಾಗಿ ಇರ್ತದೆ. ಇನ್ನು ಕೆಲವು ಶಾರದಾ ಕ್ಯಾಲೆಂಡರ್ ಅಥವಾ ಬೇರೆ ಕರ್ನಾಟಕದ ಕ್ಯಾಲೆಂಡರ್ಗಳಲ್ಲಿ ಅದು ಏನ್ ಮಾಡಿರ್ತಾರೆ ಗೊತ್ತುಂಟ? ಕೆಲವೊಮ್ಮೆ ಅದಲ್ ಬದಲಾಗಿರ್ತದೆ. ಆಯ್ತಾ? ಆ 1 ತಾರೀಕಿನ ಕೆಲವೊಮ್ಮೆ ಬಲಭಾಗದಲ್ಲಿ ಶಕ ವರ್ಷದ ತಿಂಗಳುಗಳು ಇರ್ತದೆ. ಆದ ಕಾರಣ ನಿಮ್ಗೆ ತಿಂಗಳು ಗೊತ್ತಾದ್ರೆ ಅದು ಶಕ ವರ್ಷವಾ ಅಥವಾ ಕೊಲ್ಲ ವರ್ಷವಾ ಅಂತ ನಿಮಗೆ ಗೊತ್ತಾಗ್ತದೆ. ಓಕೆ? ಹಾಗಾದ್ರೆ ಸರಿಯಾಗಿ ಅದನ್ನೊಂದು ನೀವು ಗಮನಿಸಬೇಕು. ಕಾಸರಗೋಡಿನಲ್ಲೇ ಪ್ರಿಂಟ್ ಆದದ್ರಲ್ಲಿ ಸಾಧಾರಣ ಇದೇ ರೀತಿಯಾಗಿ ಇರುವಂತದ್ದಾಗಿದೆ. ಓಕೆ ಮಕ್ಕಳೇ? ಹಾಗಾದ್ರೆ ಫಾಲ್ಗುಣ 11 ಅಂತ ಕೊಟ್ಟಿದ್ದಾರೆ. ಅಲ್ಲೆಲ್ಲಿಯೂ ನಮಗೆ ಚೈತ್ರ ಕಾಣಿಸುವುದಿಲ್ಲ. ಹಾಗಾದ್ರೆ ಹೇಗೆ ಕಂಡು ಹಿಡಿಯುವುದು? ತಾರೀಕು ಪಟ್ಟಿಯನ್ನೇ ನೋಡಿಕೊಂಡು ಹೋಗುವ. ಫಾಲ್ಗುಣ 11. ಮತ್ತೆ ಕೆಳಗೆ ನೋಡಿ 2 ತಾರೀಕಿನಲ್ಲಿ ನೋಡಿ 12 ಕೊಟ್ಟಿದಾರಲ್ಲ, ಮತ್ತೆ 13 ಕೊಟ್ಟಿದ್ದಾರೆ, 14 ಕೊಟ್ಟಿದ್ದಾರೆ, 15 ಕೊಟ್ಟಿದ್ದಾರೆ, 16 ಕೊಟ್ಟಿದ್ದಾರೆ. ಹೀಗೆ ಮುಂದುವರಿತಾ ಹೋಗ್ತದೆ. 1 ತಿಂಗಳು ಅಂತ ಹೇಳುವಾಗ ಅಲ್ಲಿ 30-31 ದಿನಗಳು ಇರಬಹುದಲ್ಲ. ಹಾಗಾದ್ರೆ ನೋಡಿ ಫಾಲ್ಗುಣ ಎಲ್ಲಿವರೆಗೆ ಮುಂದುವರಿತದೆ ನೋಡಿ. ಎಸ್, ಮಾರ್ಚ್ 20 ತಾರೀಕಿನವರೆಗೆ ನೋಡಿ. ಅಲ್ಲಿವರೆಗೆ ಫಾಲ್ಗುಣ ಆಗಿದೆ ಅಲ್ವಾ? ಮಾರ್ಚ್ 21ಕ್ಕೆ ನೋಡಿ ಏನ್ ಕೊಟ್ಟಿದ್ದಾರೆ? ಚೈತ್ರ 1. ಹಾಗಾದ್ರೆ ಶಕ ವರ್ಷದಲ್ಲಿ ಹೊಸ ವರ್ಷ ಆರಂಭ ಆಗುವುದು ಚೈತ್ರ 1 ಅಂದ್ರೆ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರಿನ ಮಾರ್ಚ್ 21 ತಾರೀಕಿಗೆ ಆಗಿದೆ. ಆಯ್ತಾ? ಎಸ್, ಸರಿ. ಹಾಗಾದರೆ ಕೊಲ್ಲ ವರ್ಷದ ಹೊಸ ವರ್ಷ ಆರಂಭವಾಗುವುದು ಯಾವಾಗ? ಕೊಲ್ಲ ವರ್ಷದ ಮೊದಲನೇ ತಿಂಗಳು ಚಿಂಗಂ. ಚಿಂಗಂ ಎಂಬುದು ನಮ್ಮ ಕನ್ನಡ ಕ್ಯಾಲೆಂಡರ್ನಲ್ಲಿ ಸಿಂಹ ಎಂದಾಗಿರ್ತದೆ. ನೋಡುವ ಕ್ಯಾಲೆಂಡರ್ನಲ್ಲಿ ಮೇಲೆ ಎಲ್ಲಿ ಸಿಂಹ ಅಂತ ಇದೆ ಅಂತ ನೋಡಿ. ಸಿಂಹ ಅಂತ ಬರೆದಲ್ಲಿ ಆದ್ರೂ ಕಾಣ್ತದ ನೋಡಿ. ಹುಡುಕಿ. ತಿರುಗಿಸಿ, ಕ್ಯಾಲೆಂಡರ್ ಅನ್ನು ತಿರುಗಿಸಿ, ತಿಂಗಳು ತಿರುಗಿಸಿ. ಎಸ್, ಸಿಕ್ಕಿತಾ?
ಇಲ್ಲಿ ಸಿಕ್ಕಿತ್ತು. ಆಗಸ್ಟ್ ತಿಂಗಳಲ್ಲಿ ಕಾಣಿಸ್ತಾ ಇದೆ ಅಂತೆ, ಮೇಲೆ ಸಿಂಹ ಅಂತ ಬರ್ದಿದೆ ಅಂತೆ. ಎಸ್, ಆಗಸ್ಟ್ ತಿಂಗಳಲ್ಲಿ ಸಿಂಹ ಕಾಣ್ತಾ ಇದೆ. ಹುಡುಕಿ ನೋಡುವ, ಇಂಗ್ಲಿಷ್ ವರ್ಷದಲ್ಲಿ ಯಾವಾಗ ಬರ್ತದೆ ಅಂತ ಹುಡುಕಿ. ಕಲ್ಲ ವರ್ಷದ ಆಗಸ್ಟ್ ತಿಂಗಳಿನ 1ನೇ ತಾರೀಕನ್ನು ನೋಡೋಣ. ಅಲ್ಲಿ ಶ್ರಾವಣ ಕೊಟ್ಟಿದ್ದಾರೆ, ಯಾವುದದು? ಶಕವರ್ಷ. ಇನ್ನು ಜಿಲ್ಹಜ್ ಕೊಟ್ಟಿದ್ದಾರೆ, ಯಾವುದೋ? ಹಿಜ್ರಾ ವರ್ಷ. ಇನ್ನು ಕರ್ಕಟಕ, ಯಾವುದೋ? ಕೊಲ್ಲ ವರ್ಷ ಅಲ್ಲ, ಸೌರಮಾನ ತಿಂಗಳಾಗಿದೆ. ಸರಿ, ಕರ್ಕಟಕ ಮುಂದುವರಿತದೆ ನೋಡಿ. ಕರ್ಕಟಕ 16 ಆಗಿದೆಲ್ಲ. ಎಸ್, ಮುಂದುವರಿಲಿ. 17, 18, 19, 20 ಹೀಗೆ ಮುಂದುವರಿತಾ ಹೋಗ್ಲಿ ನೋಡುವ. ಕರ್ಕಟಕ ಮುಗ್ದದ್ದು ಯಾವಾಗ ನೋಡಿ. ಲೆಕ್ಕ ಮಾಡಿಕೊಂಡು ಹೋಗಿ ತಾರೀಖನ್ನು, ಆಗ ನಿಮಗೆ ಗೊತ್ತಾಗ್ತದೆ. ಎಸ್, 16 ತಾರೀಕಾಗುವಾಗ ಕರ್ಕಟಕ ಮುಗೀತಲ್ವಾ. 17 ತಾರೀಕಿಗೆ ಆಗಿದೆ. ಏನ್ ಕೊಟ್ಟಿದ್ದಾರೆ ಅಲ್ಲಿ? ಸಿಂಹ 1 ಅಂತ ಕೊಟ್ಟಿದ್ದಾರೆ. ಸಿಂಹ ಮಾಸ ಆರಂಭ ಆಗುವುದು ಆಗಸ್ಟ್ 17ಕ್ಕೆ. ಕೊಲ್ಲ ವರ್ಷದ ಹೊಸ ವರ್ಷ ಆರಂಭ ಆಗುವುದು ಆಗಸ್ಟ್ 17 ತಾರೀಕಿಗೆ ಆಗಿದೆ. ಚಿಂಗಂ 1. ಓಕೆ, ಎಸ್. ಹಿಜ್ರಾ ವರ್ಷದಲ್ಲಿ ಹೊಸ ವರ್ಷ ಆರಂಭವಾಗುವುದು ಯಾವಾಗ? ಹಿಜ್ರಾ ವರ್ಷದ ಮೊದಲನೆಯ ತಿಂಗಳು ಯಾವುದು? ಮೊಹರಂ ಆಗಿದೆ ಅಲ್ವಾ. ಮೊಹರಂ ಕಾಣ್ತದೆ ಎಲ್ಲಿಯಾದ್ರೂ ಬರ್ದದ್ದು? ಇದೇ ಕ್ಯಾಲೆಂಡರ್ ಅಲ್ಲಿ ಇದೆ. ಎಸ್, ಆಗಸ್ಟಿನ ಕ್ಯಾಲೆಂಡರ್ ಅಲ್ಲೇ ಮೇಲೆ ಇದೆ. ವೆರಿ ಗುಡ್. ನೋಡಿ ಹುಡುಕಿ, ಮೊಹರಂ ಬರ್ದದ್ದು ಎಲ್ಲಿಯಾದ್ರೂ ಕಾಣ್ತದಾ? ಇಲ್ಲ. 1ನೇ ಕೋಣೆಯಲ್ಲಿ ಏನಂತ ಕೊಟ್ಟಿದ್ದಾರೆ? ಜಿಲ್ಹಜ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಎಸ್, ಮುಂದುವರಿಸಿ. ಜಿಲ್ಹಜ್ ಎಲ್ಲಿ ಮುಗಿತದೆ ಅಂತ ನೋಡಿ. ಸಿಕ್ಕಿತಾ ನೋಡಿ. 20 ತಾರೀಕಾಗುವಾಗ ಜಿಲ್ಹಜ್ ಮುಗಿದು 21ನೇ ತಾರೀಕಿನಲ್ಲಿ ಮೊಹರಂ 1 ಅಂತ ಬರ್ದಿದಾರಲ್ಲ. ಎಸ್, ಹಾಗಾದರೆ ಹಿಜ್ರಾ ವರ್ಷದಲ್ಲಿ ಹೊಸ ವರ್ಷ ಆರಂಭವಾಗುವುದು ಆಗಸ್ಟ್ 21 ತಾರೀಕಿಗೆ ಆಗಿದೆ ಮಕ್ಕಳೇ. ಆಯ್ತಾ? ಸರಿ ನೋಡಿ, ಹೀಗೆ ಕ್ಯಾಲೆಂಡರ್ನಲ್ಲಿ ತಾರೀಕಿನ ಪ್ರತಿ ಮೂಲೆಗಳಲ್ಲಿಯೂ ವಿಭಿನ್ನ ವರ್ಷಗಳನ್ನು ದಾಖಲಿಸಿರ್ತಾರೆ. ವಿಭಿನ್ನ ವರ್ಷಗಳ ದಿನ ಮತ್ತು ತಾರೀಕುಗಳನ್ನು ದಾಖಲಿಸಿ ಇರ್ತಾರೆ. ಓಕೆ, ಎಸ್. ಈಗ ಗೊತ್ತಾಯ್ತಲ್ವ ಅದೇನಲ್ಲಿ ಬರ್ದಿರುವುದು ಅಂತ. ಸರಿ, ಹಾಗಾದ್ರೆ ಜೂನ್ 5 ಏನು? ಜೂನ್ 5ರ ವಿಶೇಷತೆ? ಜೂನ್ 5ರ ವಿಶೇಷತೆ ವಿಶ್ವ ಪರಿಸರ ದಿನವಾಗಿದೆ. ವೆರಿ ಗುಡ್. ಜೂನ್ 5 ಇಂಗ್ಲಿಷ್ ವರ್ಷದಲ್ಲಿ ಜೂನ್ 5 ಆಗಿದೆ ನೋಡ. ಶಕ ವರ್ಷದಲ್ಲಿ ಹೇಗೆ ಬರ್ತದೆ? ಕೊಲ್ಲ ವರ್ಷದಲ್ಲಿ ಹೇಗೆ ಬರ್ತದೆ? ಹಿಜಿರಾ ವರ್ಷದಲ್ಲಿ ಹೇಗೆ ಬರ್ತದೆ ನೋಡೋಣ. ಎಸ್, ನೋಡಿ ಜೂನ್ನ ಕ್ಯಾಲೆಂಡರ್ ತೆಗೀರಿ ಎಲ್ಲರೂ. ಜೂನ್ನ ಪೇಜ್. ಎಸ್, ಜೂನ್ 1ನೇ ತಾರೀಕು ನೋಡಿ. 1ನೇ ತಾರೀಕಿನಲ್ಲಿ ಏನು ಕೊಟ್ಟಿದ್ದಾರೆ? ಜೂನಲ್ಲಿ 1 ತಾರೀಕಿನ ಎಸ್ ಎಡಭಾಗದಲ್ಲಿ ಮೇಲೆ ಜ್ಯೇಷ್ಠ 11, ಆಮೇಲೆ ಎಡಭಾಗದಲ್ಲಿ ಕೆಳಗೆ ಶವ್ವಲ್ 8, ಇನ್ನು ಬಲಭಾಗದಲ್ಲಿ ಮೇಲೆ ವೃಷಭ 18. ವೃಷಭ ಅದು ಕೊಲ್ಲ ವರ್ಷದಲ್ಲಿ ಹೇಗಾಗ್ತದೆ? ಇಡವಂ. ಓಕೆ, ಎಸ್. ಸರಿ, ಹಾಗಾದರೆ ನಮಗೆ ಯಾವೆಲ್ಲ ತಿಂಗಳು ಅಂತ ಗೊತ್ತಾಯ್ತಲ್ವಾ? ಜ್ಯೇಷ್ಠ, ವೃಷಭ, ಶವ್ವಲ್ ಆಗಿದೆ. ಓಕೆ, ಜೂನ್ 5 ನೋಡಿ ಇನ್ನು. ಹಾಗಾದರೆ ಜೂನ್ 5 ಶಕ ವರ್ಷದಲ್ಲಿ ಎಷ್ಟಾಗ್ತದೆ? ಜ್ಯೇಷ್ಠ 15, ಇನ್ನು ಕೊಲ್ಲ ವರ್ಷದಲ್ಲಿ ಇಡವಂ 22, ಇನ್ನು ಹಿಜಿರ ವರ್ಷದಲ್ಲಿ ಶವ್ವಾಲ್ 12. ನೋಡಿ, ಹೀಗೆ ಆಗಿದೆ ದಿನ ಮತ್ತು ತಾರೀಖನ್ನು ವಿಭಿನ್ನ ವರ್ಷದಲ್ಲಿ ದಾಖಲಿಸುವಂಥದ್ದು. ಗೊತ್ತಾಯ್ತಲ್ಲ? ಹಾಗಾದರೆ ನೀವು ಏನು ಮಾಡಬೇಕು? ಪಾಠ ಪುಸ್ತಕದಲ್ಲಿ ಕೊಟ್ಟಿರುವ ನೋಡಿ ಈ ಚಟುವಟಿಕೆಗಳನ್ನು ಓದಿಕೊಂಡು ನೀವು ಸ್ವಂತವಾಗಿ ಮಾಡಬೇಕು. ಒಂದು ವರ್ಷದ ದಿನಗಳನ್ನು ಲೆಕ್ಕ ಹಾಕ್ಲಿಕ್ಕೆ ಇರುವಂಥದ್ದು ಸಹ ನೋಡಿ ಈ ಪಟ್ಟಿಯನ್ನು ಪೂರ್ತಿಗೊಳಿಸಬೇಕು. ಪಟ್ಟಿಯಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಪಟ್ಟಿಯಲ್ಲಿ ಇಂಗ್ಲಿಷ್ ವರ್ಷ ಕೊಟ್ಟಿದ್ದಾರೆ ಅಲ್ಲ. ಆಗಸ್ಟ್ 15, ಅಕ್ಟೋಬರ್ 2, ನವೆಂಬರ್
14 ಇಂಗ್ಲಿಷ್ ವರ್ಷದಲ್ಲಿ ಬರುವಂತಹ ಏನೋ ವಿಶೇಷ ದಿನಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಶಕವರ್ಷ, ಕೊಲ್ಲವರ್ಷ, ಹಿಜಿರಾ ವರ್ಷದಲ್ಲಿ ಕಂಡುಹಿಡಿಬೇಕು. ಕಂಡುಹಿಡಿಬಹುದಲ್ಲ? ಮಾಡ್ತಿರಲ್ಲ ಮಕ್ಕಳೇ? ಜೊತೆಗೆ ಇನ್ನೊಂದು ಕೆಲಸ ಇದೆ. ಈ ಕ್ಯಾಲೆಂಡರ್ನಲ್ಲಿ ನೀವು ಹೇಗೂ ದಿನಗಳ ಸಂಖ್ಯೆಯನ್ನೆಲ್ಲ ನೋಡಿಕೊಂಡು ಲೆಕ್ಕ ಹಾಕ್ಲಿಕ್ಕಿದೆ ಅಲ್ವಾ? ಈ ವರ್ಷ 2020ರಲ್ಲಿ ಯಾವ ಯಾವ ತಿಂಗಳಿನಲ್ಲಿ 5 ಆದಿತ್ಯವಾರಗಳು ಬರ್ತದೆ ಅಂತ ಕಂಡುಹಿಡಿಬೇಕು. ಸರಿ ಮಕ್ಕಳೇ, ನಿಮ್ಮ ಹುಟ್ಟುಹಬ್ಬ ಯಾವಾಗ? ಜನ್ಮದಿನ ಯಾವಾಗ? ನೀವು ಅದರ ತಾರೀಕು, ತಿಂಗಳು, ವರ್ಷ ಹೇಳಬೇಕು. ಸಂಖ್ಯಾ ಪದ್ಧತಿಯಲ್ಲಿ. ಓಕೆ, ಎಸ್. 6-4-2011. 6-4-2011. ಓಕೆ. ಇಲ್ಲಿ 10-12-2012. ಓಕೆ, ಸರಿ. ಏನು 8-3-2011. ಸರಿ. ಏನು 6-1-2013. ಸರಿ. ಎಲ್ಲರೂ ನಿಮ್ಮ ಹುಟ್ಟುಹಬ್ಬದ ದಿನಗಳನ್ನು ಹೇಳ್ತಾ ಇದ್ದಾರೆ, ನಿಮ್ಮ ಜನ್ಮ ದಿನಾಂಕವನ್ನು ಹೇಳ್ತಾ ಇದ್ದೀರಿ. ಎಸ್, ಗುಡ್. 6-8-2011. 6 ಎಂಬುದು ತಾರೀಕಾಗಿದೆ, 8 ತಿಂಗಳಾಗಿದೆ ಅಲ್ವಾ? 8ನೇ ತಿಂಗಳು ಯಾವುದು? 8ನೇ ತಿಂಗಳು ಆಗಸ್ಟ್ ಆಗಿದೆ. ಎಸ್, ಮತ್ತೆ ಅದು ಇಸವಿ ಕೊಟ್ಟಿರುವಂಥದ್ದು. ಸರಿ ಮಕ್ಕಳೇ, ನನ್ನ ಒಂದು ಸ್ಟೂಡೆಂಟಿನ ಜನ್ಮ ದಿನಾಂಕ 18-10-2011 ಆಗಿದೆ. ನೋಡ, ಅದು ಈ ವರ್ಷ ಯಾವ ದಿವಸ ಬರ್ತದೆ ಅಂತ ಕಂಡುಹಿಡಿಯಿರಿ. ಯಾವ ದಿವಸ ಬರ್ತದೆ? 18-10-2011. ತಾರೀಕು 18 ಅಂತ ಗೊತ್ತಾಯಿತು. ತಿಂಗಳು 10ನೇ ತಿಂಗಳು ಅಕ್ಟೋಬರ್ ಆಗಿದೆ. ಸರಿ, ಅಕ್ಟೋಬರ್ ಕ್ಯಾಲೆಂಡರ್ ನೋಡಿ. ಅಕ್ಟೋಬರ್ನ ಪುಟ ನೋಡಿ. ಯಾವಾಗ 18 ಬರುವುದು? ಆದಿತ್ಯವಾರ. ವೆರಿ ಗುಡ್. ಇದೇ ರೀತಿ ನಿಮ್ಮ ಜನ್ಮ ದಿನಾಂಕವನ್ನು ನೀವು ಕಂಡುಹಿಡಿಬೇಕು. ಆಯಿತಾ? ನೋಡಿ, ಇನ್ನಿದನ್ನು ಕೊಲ್ಲ ವರ್ಷದಲ್ಲಿ ಹೇಳ್ಬೋದಾ? ಈ 18-10 ಈ ಜನ್ಮ ದಿನಾಂಕವನ್ನು ಕೊಲ್ಲ ವರ್ಷದಲ್ಲಿ ಹೇಳ್ಬೋದಾ? ಯಾವ ದಿನ ಬರ್ತದೆ ಅಂತ ಕೊಲ್ಲ ವರ್ಷದಲ್ಲಿ ಯಾವ ತಿಂಗಳು ಅಂತ ಹೇಳ್ತೀರಾ? ತುಲಾ 1. ಎಸ್, ತುಲಾ 1ಕ್ಕಾಗಿದೆ ಬರುವಂಥದ್ದು. ಓಕೆ, ಸರಿ. ನೋಡಿ, ಪಾಠ ಪುಸ್ತಕದ ಈ ಚಟುವಟಿಕೆ. ಮೊದಲಿಗೆ ನಿಮ್ಮ ಜನ್ಮ ದಿನಾಂಕವನ್ನು ನೀವು ಬರಿಬೇಕು, ಮತ್ತು ಕೊಲ್ಲ ವರ್ಷದಲ್ಲಿಯೂ ಬರಿಬೇಕು. ಅದೇ ರೀತಿ ನಿಮ್ಮ ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ಇನ್ನು ಮನೇಲಿ ಯಾರೆಲ್ಲಿದ್ದಾರೆ ಅಥವಾ ನಿಮ್ಮ ಗೆಳೆಯರದ್ದು ಕೇಳಿ ನಿಮಗೆ ಬರಿಬೋದು ಈ ಪಟ್ಟಿ. ಓಕೆ, ಜಾಗ ಸಾಕಾಗೋದಿಲ್ಲ ಅಂದರೆ ನೋಟ್ಬುಕ್ಕಲ್ಲಿ ಗೆರೆ ಹಾಕಿಯೂ ಬರಿಬೋದು ಮಕ್ಕಳೇ. ಆಯಿತಾ? ಬರಿತೀರಲ್ಲ? ಎಸ್. ಹಾಗಾದರೆ ಎಲ್ಲ ಚಟುವಟಿಕೆಗಳನ್ನು ಮಾಡಿ ನಿಮ್ಮ ಟೀಚರಿಗೆ ಕಳುಹಿಸಿಕೊಳ್ಬೇಕು. ಓಕೆ, ಸರಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.